ಇವರಿಗೆ ನಮಗೆ 74 ಲಕ್ಷ ಕೊಟ್ಟಿದಾರಲ್ಲ, ನಮ್ಮ ಸುನೀಲ್ ಅಣ್ಣ ಇವರೆಲ್ಲ ತಿಳ್ಕೋಬೇಕು. 74,000 ಕೋಟಿ ಕೊಟ್ಟಿದ್ದಾರೆ ಸ್ವಾಮಿ. ಇವ್ರಿಗೆ ಕೊಟ್ಟಿರೋದು ಕೇಳಿ 1,66,000 ಕೋಟಿ ಕೊಟ್ಟಾರೆ. ಹೆಂಗ್ ಕೊಟ್ರು? ಇದಕ್ಕೆ ಮಲ್ತಾಯ ಧೋರಣೆ ಅಲ್ವಾ? ಅಲ್ಲ, ಈಸ್ ಎ ರೆಕಾರ್ಡೆಡ್. ನೀವು ಹೆಂಗೆ ಆಗಿದೆ ಅಂತಕ್ಕಂಥದ್ದನ್ನ. ಆದ್ರೆ ನಮ್ಗೆ 79,000 ಕೋಟಿ ಕೊಟ್ಟಿದ್ದಾರೆ. ಇಲ್ಲ ಅಂತ ನಾನು ಹೇಳೋದು. 79,000 ಕೋಟಿ ಎಲ್ಲ ತೆರಿಗೆ ಬಾಬತ್ತಿಂದ ನಮಗೆ ಬಂದಿದೆ. ಅವ್ರಿಗೆ 1,66,000 ಕೋಟಿ ಕೊಟ್ಟು ನಮ್ಗೆ 79,000 ಕೋಟಿ ಕೊಟ್ಟರೆ, ಆಮೇಲೆ ಅವ್ರ ಬಜೆಟ್ ಎಷ್ಟು ಗೊತ್ತಾ? ಬಜೆಟ್ 4,23,000 ಕೋಟಿ. ನಮ್ಮಷ್ಟು ಇಲ್ಲ, ನಮ್ಮ 48 ಇದೆ, ಅವ್ರದ್ದು 23. ಅದಂಗೆ ಅವ್ರಿಗೆ ಅಷ್ಟೊಂದು 1,66,000 ಕೋಟಿ ಹೆಂಗ್ ಕೊಟ್ರಿ? ಇವೆಲ್ಲ ಈ ರಾಜ್ಯದ ಜನಕ್ಕೆ ಗೊತ್ತಾಗಬೇಕಲ್ಲ. ಈ ದೇಶದ ರೈತನ ತೆರಿಗೆ ಹಣವಲ್ಲ ಇದು, ತೆರಿಗೆ ಹಣ ಅಲ್ವಾ ಇದು? ಹೊಂದಿರ್ತಕ್ಕಂಥದ್ದನ್ನ ಹೆಂಗೆ ನಾವು ಅರ್ಥ ಮಾಡ್ಕೋಬೇಕು? ಇದು ತಿಳ್ಕೋಬೇಕು. ತಿಳ್ಕೊಂಡು ಇವತ್ತು ಈ ರೀತಿ ಆದ್ರೆ ಹೆಂಗೆ ರಾಜ್ಯಗಳಲ್ಲಿ ವ್ಯತ್ಯಾಸ? ರಾಜಸ್ಥಾನದಲ್ಲಿ GSDP ವಿತ್ತೀಯ ಕೊರತೆ 3.7ರಷ್ಟಿದೆ. ಅಲ್ಲೂ 25 ಮೀರಿದೆ. ಮತ್ತು ಈ ಸಾರಿ ಬಜೆಟ್ನಲ್ಲಿ 2,75,000 ಕೋಟಿ ಅವರು ಸಾಲ ಮಾಡಿದ್ದಾರೆ. 2,75,000 ಕೋಟಿ ಸಾಲ ಮಾಡಿದ್ದಾರೆ. ಒಟ್ಟು GSDPಯ 36.8. ಆ ಕೆಲಸ ಸಿದ್ದರಾಮಣ್ಣ ಮಾಡಿಲ್ಲ. ಸಿದ್ದರಾಮಣ್ಣ ಲಿಮಿಟ್ ಒಳಗಿದ್ದಾರೆ. ಇಲ್ಲ ಅಂದ್ರೆ ಇನ್ನೊಂದು 50 ಕೋಟಿ ಏರಿಸಿ, ಇನ್ನೊಂದು 50 ನಮ್ಮ ಎಲ್ಲರಿಗೂ MLAಗಳಿಗೆ ಕೊಡ್ತೀನಿ ಅಂತ ಹೇಳಿ ಅಷ್ಟು ನಮಗೂ MLAಗಳಿಗೆ ಕೆಲಸ ಕಾರ್ಯಗಳನ್ನು ಕೊಡಬಹುದಾಗಿತ್ತು. ಆದ್ರೆ ನಾನು 17ನೇ ಬಜೆಟ್ ಮಂಡಿಸಿ ವಿತ್ತೀಯ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನ ಉಲ್ಲಂಘನೆ ಮಾಡಬಾರದು ಅಂತಕ್ಕಂಥ ಒಂದೇ ದೃಷ್ಟಿಯಿಂದ ಇವತ್ತು ಅವರು ಉಲ್ಲಂಘನೆ ಮಾಡದಲೇ ಅದರ ಒಳಗಿದ್ದಾರೆ. ಇದನ್ನ ತಾವು ಅರ್ಥ ಮಾಡ್ತಾರೆ. ಇದನ್ನ ನಾನು ಅಂಕಿ ಇದ್ರಲ್ಲಿ ಏನಾರ ವ್ಯತ್ಯಾಸ ಇದ್ರೆ ನಾಳೆ ತಗೊಬನ್ನಿ, ಬೇಕಾದ್ರೆ ಚರ್ಚೆ ಮಾಡೋಣ. ಚರ್ಚೆಗೆ ಸಿದ್ಧ ಇದೆ, ಅದಕ್ಕೇನು ಇದಿಲ್ಲ. ಇದು ಆಮೇಲೆ ಇವತ್ತು ಅವರಿಗೆ ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ ಗೊತ್ತಾ ಸ್ವಾಮಿ? 1,34,000 ಕೋಟಿ. ವಿಜಯಣ್ಣವ್ರು ಬರ್ಕತ್ತವ್ರೆ, ಬರ್ಕಳಿ. ಬರ್ಕಳಿ. 1,34,000 ಕೋಟಿ. ನಮ್ಗೆ 79,000 ಕೋಟಿ. ಏನಿದೆ? ನೀವು, ನಾನೇನು ಇದಕ್ಕೋಸ್ಕರ ಹೇಳ್ತಾ ಇಲ್ಲ. ಇದು ಕೇಂದ್ರ ರಾಜ್ಯಗಳಿಲ್ಲದಲೇ ಈ ರಾಜ್ಯಗಳನ್ನ ನಡೆಸಲಿಕ್ಕೆ ರಾಜ್ಯ ಹಣಕಾಸಿನ ವ್ಯವಸ್ಥೆ ಒಳಗೆ ಸರಿ ಹೋಗ್ದಲೇ ರಾಜ್ಯಗಳನ್ನ ಉನ್ನತ ಮಟ್ಟದಲ್ಲಿ ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗಲೇ ಹೇಳಿದೆ, ಡೆಲ್ಲಿ ಬಹುದೂರೈ ಅಂತ. ಡೆಲ್ಲಿ ಬಹುದೂರೈ. ನಮಗೊಬ್ರು ಮೇಷ್ಟ್ರು ಹೇಳೋದು, ಡೆಲ್ಲಿ ಬಹಳ ದೂರದಲ್ಲಿದೆ. ಡೆಲ್ಲಿಗೆ ತಗೊಂಡು ನಮ್ಮ ರಾಜಧಾನಿ ಮಾಡಿದರೆ ಬಹಳ ದೂರದಲ್ಲಿದೆ, ನಾವು ಕರ್ನಾಟಕದಲ್ಲಿ ಹುಷಾರಾಗಿರ್ಬೇಕು ಅಂತ ಹೇಳೋರು. ಇವತ್ತು ಅದು ಸತ್ಯ ಆಗ್ತಾ ಇದೆ. ನಾವು ನೀವು ಕಿತ್ತಾಡ್ಕೊಳ್ಳೋದಲ್ಲ. ಯಾರೇ ನೀವೇ ಇರಿ ಅಧಿಕಾರದಲ್ಲಿ, ನಾವೇ ಇರಲಿ, ಈ ರಾಜ್ಯಕ್ಕೆ ಬರಬೇಕಾದಂತ ಪಾಲನ್ನ ತರೋದಕ್ಕೆ ಕಂಕಣಬದ್ಧ ನಿಲ್ಬೇಕು ನಾವು. ಅಲ್ಲಿ ಮಾತ್ರ ಉತ್ತರ ಭಾರತಕ್ಕೆ ಕೊಟ್ಕೊಂಡು ನಮ್ಮನ್ನ ತಬ್ಲಿಗಳು ಮಾಡೋದಲ್ಲ. ನಮ್ಮ ಕಿತ್ತಾಟದಲ್ಲ ಇದಾಗಬಾರದು. ದಯಮಾಡಿ MP ಆಮೇಲೆ ನಾನು ಹೇಳ್ತೀನಿ ಅದನ್ನು. ಆಮೇಲೆ ನಮ್ಮ ರಾಜ್ಯದ್ರಿ ಇದು ಸಮಸ್ಯೆ. ಶಿವನ ನಮ್ಮ ರಾಜ್ಯಕ್ಕೆ ಬರ್ಬೇಕಂತ ಟ್ಯಾಕ್ಸ್ ರೀ. ಡೆಲ್ಲಿಲಲ್ಲ,
ಡೆಲ್ಲಿಲಿ ಏನ್ ಕೇಳನ್ರಿ ನಾನು ಹೋಗಿ? ನಮ್ ರಾಜ್ಯಕ್ಕೆ ಬರ್ಬೇಕಾಗಿರೋದ್ರಿ, ಸಂವಿಧಾನಬದ್ಧವಾಗಿ ಬರ್ಬೇಕಾಗಿರೋದು. ಯಾರು ಮುನಾಸಾಬಿ ವ್ಯಾಪಾರಕ್ಕಲ್ಲ ಇದು. ಯಾರು ಇದಕ್ಕೋಸ್ಕರ ಕೇಳ್ತಾ ಇಲ್ಲ ನಾನು. ಆದ್ರಿಂದ ದಯಮಾಡಿ ಇದನ್ನ ರೆವಿನ್ಯೂ ಕೊರತೆ 40,000 ಕೋಟಿ ಇದೆ. 25 ಅಂದ್ರೆ 40,000 ಕೋಟಿ ಇದೆ. ಅವ್ರ ಸಾಲ ಎಷ್ಟು ಮಾಡ್ಯಾರ ಗೊತ್ತಾ ಸ್ವಾಮಿ? 11 ಲಕ್ಷ ಕೋಟಿ ಸಾಲ ಮಾಡ್ಯಾರೆ. 1,90,000 ಕೋಟಿನ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ ಮಹಾರಾಷ್ಟ್ರಕ್ಕೆ. ನೀವು ಅರ್ಥ ಇದನ್ನ ಯಾಕೆ ಇನ್ನೂ ನಮಗೆ ಟೈಮ್ ಕೊಟ್ರೆ ನಮಗೆ ನೀವು ಕೊಡಲ್ಲ ಅಂತ ನಾನು 1.5 ಗಂಟೆ ಪ್ರಿಪೇರ್ ಆಗಿ ಬಂದಿದ್ದೀನಿ. ನೀವೇನಾರ ಕೊಟ್ಟಿದ್ರೆ ಕೊಡ್ತೀನಿ ಅಂದ್ರೆ 3 ಗಂಟೆ ಬೇಕಾದ್ರೂ ರಾಜ್ಯಗಳ ಸಂಬಂಧ, ರಾಷ್ಟ್ರಗಳ ಹಣಕಾಸಿನ ವ್ಯವಸ್ಥೆ ಯಾವ ಮೂಲ ತಲುಪಿದೆ, ಎಲ್ಲಿದೆ, ಇದನ್ನು ಸರಿಪಡಿಸ್ತಾ ಹೋದ್ರೆ ರಾಜ್ಯಗಳು ಸರ್ವನಾಶ ಆಗ್ತವೆ ಅಂತಕ್ಕಂಥದ್ದನ್ನ ಅಂಕಿ ಸಂಖ್ಯೆಗಳ ಮುಖಾಂತರ ನಾನು ತಂದು ಹೇಳ್ತಾ ಇದ್ದೆ. ಈ ರೀತಿ ಆಗಬಾರದು ಎಲ್ಲೇ ಆಗಲಿ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಒಕ್ಕೂಟ ವ್ಯವಸ್ಥೆನಲ್ಲಿದ್ದೀವಿ. ನೀವು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಆಗಲೇ ಹೇಳಿದೆ, ನಮ್ಮ ಬಿಜೆಪಿ ನಮ್ಮಲ್ಲೂ ತಪ್ಪಿದೆ. ಏನ್ ಕಾಂಗ್ರೆಸ್ ಏನ್ ದೇಶ ಆಳಿಲ್ವ? ಅಲ್ಲಿ ಇದ್ದಾರೆ. ನಮ್ಮ JDS ಒಂದ್ಸರಿ ಆಳಿದ್ದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾವು JDS ಅಲ್ಲಿ ಇದ್ದಾಗ ನಮ್ಮರೇ ಪ್ರಧಾನಮಂತ್ರಿ ಆಗಿದ್ರು. ಆದ್ರೆ ಒಂದೇ ಒಂದು ಯೋಜನೆಯನ್ನ ಒಂದೇ ಒಂದು ಹೆಸರಿಗಾರವೇ ಅಪ್ಪರ್ ಕೃಷ್ಣ ಕಾರು ಕೊಡ್ಬೋದಾಯ್ತು. 16 ಕೊಡ್ಬೇಕಾಯ್ತಲ್ಲ, ಒಂದು ನಾರು ಕೊಟ್ಟಿಲ್ವಲ್ಲ ಸ್ವಾಮಿ ರಾಷ್ಟ್ರೀಯ ಯೋಜನೆ. ಇದು ಭಿನ್ನಾಭಿಪ್ರಾಯ ಅಲ್ಲ ಅಂತೀರಾ? ಆಮೇಲೆ ಬಿಹಾರ, ಇದರ ಕಂಬೈನ್ಡ್ ಸರ್ಕಾರ ಇದೆಯಲ್ಲ ಬಿಹಾರದಲ್ಲಿ ವಿತ್ತೀಯ ಕೊರತೆ ಎಷ್ಟಿದೆ ಗೊತ್ತಾ? ಇವತ್ತು 11.8 3 ಇರಬೇಕು. ಮತ್ತು ಬಿಹಾರ ದುಡ್ಡೆಷ್ಟು ಕೊಟ್ಟಿದ್ದಾರೆ ಗೊತ್ತಾ? 2,10,000 ಕೋಟಿ ಬಿಹಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. 2,10,000 ಕೋಟಿ ಹಣ ಕೊಟ್ಟಿದ್ದಾರೆ. ಇದೇ ಅವರ ಬಜೆಟ್ಟಿನ ಗಾತ್ರ ಎಷ್ಟು ಗೊತ್ತಾ? 3,47,000 ಕೋಟಿ. ನೀವೇ ಕೇಂದ್ರದರು 2,10,000 ಕೋಟಿ ಕೊಟ್ರೆ, 3,47,000 ಕೋಟಿ ಕೊಟ್ರೆ ಮಾಡ್ಕೊಂಡು ಇನ್ನು ಉಳಿದಿರ್ತಕ್ಕಂಥ ಅವರ ರಾಜ್ಯದ ಸಿದ್ದು ಸಾಹೇಬ್ರೆ ಕೂತ್ಕೊಂಡು ಮಾತಾಡ್ತೀರಿ. ಏನಾಗಿದೆ? ಕೂತ್ಕೊಂಡು ಮಾತಾಡ್ತೀರಿ. ನಾಳೆ ಕೇಳಿಕೆ ಬಂದು ಓದ್ಕೆ ಬಂದು ಹೇಳ್ರಿ. ಶಿವಲಿಂಗೌಡ ನಿಮ್ಮ ಮಾತಾಡಿ ಹೇಳಿ. ಈಗ ಅದಕ್ಕೆ ಕೂತ್ಕೊಂಡು ಮಾತಾಡ್ಬೇಕಲ್ಲಿ. ನಾವು ಕೇಳಲ್ವಾ? ಶಿವಲಿಂಗೌಡ್ರೆ ನೀವು ಕಂಟಿನ್ಯೂ ಮಾಡಿ. ಕೂತ್ಕೊಂಡು ಯಾರು ಮಾತಾಡಿ ಕಮೆಂಟ್ ಮಾಡಬೇಡಿ. ಸುಮ್ಮನೆ ಯಾಕೆ ಸುಳ್ಳು ಹೇಳಕ್ ಬಂದಿದ್ವಿ? ಇಲ್ಲಿ ರೆಕಾರ್ಡ್ ಇದೆ, ನೀವು ಕಂಟಿನ್ಯೂ ಮಾಡಿ. ಸುಮ್ಕಿರ್ಬೇಕು, ತೊಂದರೆ ಮಾಡಬಾರ್ದು. 2,10,000 ಕೋಟಿ ಇವ್ರಿಗೆ ಕೊಟ್ಟಿದ್ದಾರೆ. ಇನ್ನ ಬಾಕಿ ರಾಷ್ಟ್ರಗಳ ಬಗ್ಗೆ ಎಲ್ಲ ನಾನು ಮಾತಾಡಕ್ ಹೋಗಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ನಾನು ಬಾಕಿ ರಾಜ್ಯಗಳ ವಿಚಾರಕ್ಕೆ ಹೋದ್ರೆ ಇನ್ನೂ ಸ್ವಲ್ಪ ಇವರು ಕಸಿ ವಿಷಯ ಆಗ್ತಾರೆ. ಟೈಮ್ ಬೇರೆ ನೀವು ಕೊಡಲ್ಲ. ನೀವು ಅಲ್ಲೇ ಹೇಳಿದಿರಿ ಇಷ್ಟೇ ಟೈಮಲ್ಲಿ ಮಾತಾಡಿ ಮುಗಿಸ್ಬೇಕು ಅಂತ. ನಾನು ಆಮೇಲೆ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿಲ್ಲ ಅಂತಾರಲ್ಲ, ಅದಕ್ಕೆ ಸ್ವಲ್ಪ ಬರ್ತೀನಿ. ನಮ್ಮ ರಾಜ್ಯ ಸರ್ಕಾರದ ಬಜೆಟ್ಟಿನ ವಿಶ್ಲೇಷಣೆ ಬರ್ತೀನಿ. ಈಗ ನಮ್ಮ ಶಿಕ್ಷಣ ಇಲಾಖೆ 47,224 ಕೋಟಿ ಇಟ್ಟಿದ್ದಾರೆ. ಈ ತಾಪತ್ರನಲ್ಲೂ ಈ ಕೇಂದ್ರ ಸರ್ಕಾರದ ಹೊಡೆತದಲ್ಲೂ ಇಷ್ಟನ್ನ ಇಟ್ಟಿದ್ದಾರೆ. ಅದರಲ್ಲಿ ನನಗೆ ಪ್ರಿಯವಾದಂತದ್ದು ಒಂದು ಏನು, KPSC ಶಾಲೆಗಳು ಯಾತಕ್ಕೆ ಬೇಕು? ಉಳ್ಳುವವರು ಶಿವಾಲಯ ಕಟ್ಟುವರಯ್ಯ ಅಂತಾರೆ. ಹಂಗೆ ಹಳ್ಳಿಗಾಡಿನಲ್ಲಿ
ಎಲ್ಲರ ಮಕ್ಕಳು ಇವತ್ತು ಇಂಗ್ಲಿಷ್ ಮೀಡಿಯಂನಲ್ಲಿ ಓದಬೇಕು. LKG UKG ಇಂದಲೇ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿಸ್ಬೇಕು ಅಂತ ಒಬ್ಬ ಗಾರೆ ಕೆಲಸ ಕಾರ್ಮಿಕ ಕೂಡ ಪ್ರಯತ್ನ ಪಡ್ತಾ ಇದ್ದಾನೆ. ಅಲ್ಲೇನಾಗಿದೆ ಗೊತ್ತಾ, ಒಂದು ಊರಿಗೆ 50 ರಿಂದ 60 ತಾಲೂಕು ಕೇಂದ್ರದಿಂದ ವ್ಯಾನ್ಗಳು ಬರ್ತವೆ. 50 ರಿಂದ 60 ಬಂದು ನಿಂತ್ಕೊತವೆ ಕಾನ್ವೆಂಟಿಗೆ ಕರ್ಕೊಂಡು ಹೋಗಕ್ಕೆ. ಆ ಕಾನ್ವೆಂಟ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಪುನಃ ಇಷ್ಟುದ್ದ ಇರುತ್ತೆ UKG LKG ಮಗು, ಅದನ್ನೂ ಸಹಿತ ಕರ್ಕೊಂಡು ಹೋಗ್ತಾರೆ. ನಾನು ಕಳೆದ ಸಾರಿ ಇದ್ರ ಬಗ್ಗೆ ಭಾಷಣ ಮಾಡಿದಾಗ ಹೇಳಿದ್ರು, ಮುಖ್ಯಮಂತ್ರಿಗಳು ಸ್ಪಂದಿಸಿ 2,500 ಕೋಟಿ ಕೊಟ್ಟರು. ಈ ಸಾರಿನೂ ಕೊಟ್ಟಿದ್ದಾರೆ. ನಮ್ಮ ವಿದ್ಯಾಮಂತ್ರಿಗಳು ಕೆಲಸ ಮಾಡಿದ್ದಾರೆ. ಅದಕ್ಕೆ ಏನಾದ್ರೂ ಮಾಡಿ ಕಾಯಕಲ್ಪ ಕಲ್ಪಿಸ್ಬೇಕು ಅಂತ ಮಾಡಿದ್ದಾರೆ. ಇವತ್ತು ಆ ಬಡವರು ಯಾರು ಮೈಕ್ರೋ ಸಾಲ ಮಾಡಿರೋ ಮಹಿಳೆಯರು ಅಂತ ಹೇಳ್ತಾ ಇದ್ರಲ್ಲ, ಯಾಕೆ ಮೈಕ್ರೋ ಸಾಲ ಮಾಡಿದ್ರು ಗೊತ್ತಾ? ಮಹಿಳೆಯರು ಅವ್ರ ಮಕ್ಕಳಿಗೆ ತಿಂಗಳಾಯ್ತು ಅಂದ್ರೆ ವ್ಯಾನ್ ಇನ್ಚಾರ್ಜು, ಕಾನ್ವೆಂಟ್ಗೆ ಫೀಸು, ಇದನ್ನ ಕಟ್ಟಕ್ಕೋಸ್ಕರ ಮಾಡ್ತಾ ಇದ್ರು ಹೆಂಗಸರುಗಳು ಸಾಲನ, ಮೈಕ್ರೋ ಸಾಲನ. ಅದನ್ನು ತಪ್ಪಿಸ್ಬೇಕು. ಇವತ್ತು ಒಂದು ಕೇಂದ್ರದಲ್ಲಿ KPSC ಶಾಲೆ ಮಾಡಿ UKG LKG ಇಂದ ಹಿಡಿದು ಅಪ್ ಟು PUC ವರೆಗೆ ಒಂದು ಕೇಂದ್ರದಲ್ಲಿ ಒಂದು ಊರಿನಲ್ಲಿ ತಗೊಂಡು ಆ ಗ್ರಾಮಗಳಿಂದ ಮಕ್ಕಳನ್ನ ಸರ್ಕಾರಿ ಸ್ವಂತ ವಾಹನದಲ್ಲಿ ತಂದು ಅವ್ರಿಗೆ ಬಿಸಿ ಊಟ ಹಾಕಿ ಅವ್ರಿಗೆ ಇಂಗ್ಲಿಷ್ ಕಳಿಸೋದ್ಕಿಂತ ಪುಣ್ಯ ಏನಾರ ಆಯ್ತಾ ಸ್ವಾಮಿ ವಿದ್ಯಾಕ್ಷೇತ್ರದಲ್ಲಿ ಇದೆಯಾ? ಅಧ್ಯಕ್ಷರೇ, ಇನ್ ಬಾಕಿ ಬಗ್ಗೆ ಆಮೇಲೆ ಅಧ್ಯಕ್ಷರೇ ಒಂದೇ ನಿಮಿಷ ಅಧ್ಯಕ್ಷರೇ, ಆ KPS ಶಾಲೆದೊಳಗ ಟೀಚರ್ಸ್ ಯಾರು ಅಧ್ಯಕ್ಷರೇ? ಮತ್ತೆ ಮಾತಾಡಿ, ಯಾರು? ನಾವು ನೀವು ಚರ್ಚೆ ಮಾಡ್ತಾರೆ, ನೀವು ಚರ್ಚೆಗೆ ಮಾಡ್ತೀವಿ. ಚರ್ಚೆ ಮಾಡಬಾರ್ದಪ್ಪ. ಅಲ್ಲ ಅಧ್ಯಕ್ಷರೇ, ಅಲ್ಲಿ ಕಲ್ಸೋರು ಯಾರು ಅಧ್ಯಕ್ಷರೇ? ನೀವು ಶಿಕ್ಷಕರು ಯಾಕೆ ಮತ್ತೆ ಚರ್ಚೆ ಮಾಡಿ ಮಾತಾಡುವಾಗ? ಅಲ್ಲ, ಇದನ್ನು ತೊಂದರೆ ಹೇಳಬೇಕಲ್ಲ. ನೀವು ಮಾತಾಡಿ. KPS ಶಾಲೆಗಳು ಕೂಡಲೇ ಸರ್, ನೀವು ಮಾತಾಡಿ. ಸಚಿವರಿಗೆ ಧನ್ಯವಾದ ಹೇಳಿ. ನೋಡಿ, ಅನಗತ್ಯವಾಗಿ ಮಾತಾಡಬೇಡಿ. ಅಧ್ಯಕ್ಷರೇ, ಹೇಳಬೇಕಲ್ಲ. ಐ ಟೆಲಿಂಗ್ ಯು, ನಾನು ಹೇಳ್ದು ಕೇಳಿ. ನೀವು ಫಸ್ಟ್ ಟೈಮ್ MLA, ನಾನು ಹೇಳ್ದು ಕೇಳಿಯಪ್ಪ. ನಾ ಸೆಕೆಂಡ್ ಟೈಮ್ MLA ಅಧ್ಯಕ್ಷ. ಸೆಕೆಂಡ್ ಟೈಮ್ ನಾನು ಹೇಳ್ಬೇಕಂತಲ್ಲ ನಿಮ್ಗೆ. ಒಂದ್ ಸೆಕೆಂಡ್ ನಿಮ್ಗೆ ಯಾಕೆ ಚೆನ್ನಾಗಿದೆ? KPS ಶಾಲೆಗಳು ಮಾಡ್ಲತ್ತೀರಿ ಕರೆಕ್ಟ್ ಅದ. ಶಿಕ್ಷಕರು ನಾನು ಹೇಳ್ದು ಕೇಳಿ. ಮಕ್ಕಳಿಗೆ ಇಂಗ್ಲಿಷ್ ಕಲ್ಸೋರು ಯಾರು? ಆಯ್ತು, ಒಂದ್ ಸೆಕೆಂಡ್. ಮಕ್ಕಳು ಇಂಗ್ಲಿಷ್ ಕಲ್ಸೋರು ಯಾರು ಹೇಳ್ಬೇಕಲ್ಲ ಸರ್ಕಾರ ನಮ್ಗ. ನಾನು ಹೇಳ್ತೇನೆ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಐ ಟೆಲಿಂಗ್ ಕೂತ್ಕೊಳ್ಳಿ. ನಾನೆಲ್ಲ ಸದಸ್ಯರು ಹೇಳೋದಿಷ್ಟೇ, ಇದು ಬಜೆಟ್ ನಲ್ಲಿ ಆ ಸದಸ್ಯರು ಮಾತಾಡ್ತಾರೆ. ಆ ಸದಸ್ಯರು ಮಾತಾಡುವಾಗ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ ವಿಚಾರ ಇಲ್ಲ. ನಾನು ನಿಮ್ಗೆ ಈ ವಿಚಾರದಲ್ಲಿ ಏನು ಹೇಳ್ಬೇಕು, ನಾನು ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಾಗ ಇದನ್ನೆಲ್ಲ ನೀವು ಹೇಳಿ. ನೀವು ಇದನ್ನೆಲ್ಲ ಈಗ ನಾಳೆ ಮಾತು ಏನ್ ಮಾತಾಡ್ತೀರಿ ನೀವು? ಅಧ್ಯಕ್ಷರೇ, ನಾನು ಟೀಚರ್ ಕೆಲಸ ಮಾಡಿ ತಾವು ಕೊಟ್ಟಂತ KPS ಶಾಲೆಗಳೊಳಗ ಕಲ್ಸಕ್ ಶಿಕ್ಷಣ ನೀವು ಮಾತಾಡಿ. ಇದನ್ನು ತಮ್ಗೆ ಗೊತ್ತಾಗಬೇಕಲ್ಲ, ನಾನು ಸದನ ಕೇಳಬೇಕಲ್ಲ. ಕೈ ಮಾಡುವುದು ಮಾತಾಡಿ. ಅರೆ, ಮಕ್ಕಳ ಭವಿಷ್ಯ ನೀವು ನೀವು ಮಾತಾಡಿ. ಮತ್ತೆ ನೀವೆಲ್ಲ ಈಗ ನೀವೇನು ಮಾತಾಡ್ತೀರಿ? ಅಲ್ಲ, ಈಗ ಮಾತಾಡಿದ್ರೆ ಏನ್ ದೊಡ್ಡ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಒಂದೇ ನಿಮಿಷ. ನಮ್ಮ ಸ್ನೇಹಿತರು ಸಲ್ಗಾರ್ ಅವರು ಹೇಳಿದ್ದು, ಅವ್ರೇನು ಅಲ್ಲಲ್ಲ, ಒಂದ್ ನಿಮಿಷ, ಅವ್ರು ಹೇಳಿದ್ದೇನು, ಈಗ ಇಂಗ್ಲಿಷ್ ಕಲ್ಚರ್ ಬೇಕಲ್ಲ. ನಿಜ, ನಮ್ಮ ಪ್ರೈಮರಿ ಸ್ಕೂಲ್ TCH ಮಾಡಿರ್ತಕ್ಕಂಥವ್ರಿಗೆ ಇಂಗ್ಲಿಷಿನ ಜ್ಞಾನ ಇಲ್ಲ. ಅದಕ್ಕೋಸ್ಕರಲೇ ಎಲ್ಲ ನಗರ ಪ್ರದೇಶಕ್ಕೆ ಕಾನ್ವೆಂಟ್ಗಳಿಗೆ ಕಳಿಸ್ತಾ ಇದ್ದಾರೆ. ಆದರೆ ಈಗ ಮಾಡಿರ್ತಕ್ಕಂಥ ಕಾನೂನಿನಲ್ಲಿ ಇಂಗ್ಲಿಷ್ ಟೀಚರ್ಗಳನ್ನ ನೇಮಿಸಿ KPS ಶಾಲೆ ಮಾಡೋದು, ಅದಕ್ಕೆ ಬಜೆಟ್ ನಲ್ಲಿ ಹಣ ಇಟ್ಟಿದ್ದಾರೆ. ಅದನ್ನು ತಿಳ್ಕೋಬೇಕು ತಾವು ಅಷ್ಟೇ. ಅಲ್ಲ, ಶಿವಲಿಂಗೇಗೌಡ್ರೆ, KPSC ಮಾನ್ಯ ಸಭಾಧ್ಯಕ್ಷರೇ, KPSC ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಇಂಗ್ಲಿಷ್ ಟೀಚರ್ಗಳು ಅಲ್ಲಿದ್ದಾರೆ KPSC ಶಾಲೆಗಳಲ್ಲಿ. ಅದು ಸರ್ಕಾರದ ನಿರ್ಧಾರ ಕರೆಕ್ಟ್ ಆಗಿದೆ. ನಾನು ಆ ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಾನು ನನ್ನ ಮೇಲೆ ಒಂದು ಗೋಟ ಅಂತ ಏನಾಗಿದೆ? ಕೂತ್ಕೊಳ್ಳೀಗ ನೀವು. ಶರಣ್, ಸಿಟ್ ಡೌನ್. ಏನ್ ಮಾತಾಡ್ತೀರಿ? ನೀವು ಶಾಲೆ ಬಗ್ಗೆ ಮಾತಾಡ್ತೀರಿ. ಶಾಲೆ ಮಕ್ಕಳ ಶಿಸ್ತು ನಿಮ್ಗೆಲ್ಲ. ಶಾಲೆ ಬಗ್ಗೆ ಮಾತಾಡ್ತೀರಿ ನೀವು. ಮಕ್ಕಳ ಶಿಸ್ತು ಸ್ವಲ್ಪ ಕಲಿಯಿರಿ. ಸನ್ಮಾನ್ಯ ಅಧ್ಯಕ್ಷರೇ, ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವತ್ತು ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂಥ ದೃಷ್ಟಿಯಿಂದ
ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ತಂದಿದ್ದಾರೆ. ಗೃಹಲಕ್ಷ್ಮಿ ಕಾರ್ಯಕ್ರಮ ಇವತ್ತು ನಾವು ಹಳ್ಳಿಗಾಡಿನಿಂದ ಬಂದಿದ್ದೇವೆ. 2000 ಅನ್ನೋದು ಇವತ್ತಿನ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹಳ ಸಣ್ಣದು ಅಂತೇಳಿ ಎಲ್ಲರ ಭಾವನೆ ಇದೆ. ಅದನ್ನೇ ಕ್ರೋಢೀಕರಿಸಿ ಪರ್ ಕ್ಯಾಪಿಟಾ ಇನ್ಕಮ್ ಇವತ್ತು ಆ ಮಹಿಳೆಯರು ಸೇರ್ತಾರೆ ಒಂದೆಡೆ. ಆ 2000 ರೂಪಾಯಿ ಬರುತ್ತಲ್ಲ, ಬಿಡಿಸ್ಕೊಂಡು ಚೀಟಿ ಮಾಡ್ತಾರೆ, ಫಂಡ್ ಮಾಡ್ತಾರೆ. ಫಂಡ್ ಮಾಡಿ ಒಬ್ಬೊಬ್ರು ಒಂದೊಂದು ತಿಂಗಳು ಒಬ್ಬೊಬ್ರಿಗೆ ದುಡ್ಡು ಕೊಡ್ತಾರೆ. ನಮ್ ದುಡ್ಡೆಲ್ಲ ನೀನ್ ತಗೋಂತ ಅವ್ರು ಹೋಗಿ ಒಂದು ಬೋರ್ ಕೊರಿಸ್ತಾರೆ. ಇದು ಗೊತ್ತಿಲ್ಲ. ಹಳ್ಳಿ ಕಡೆ ಸ್ವಲ್ಪ ಹಳ್ಳಿ ಕಡೆ ಯೋಚನೆ ಮಾಡ್ಬೇಕು. ನಮ್ಮಲ್ಲೆಲ್ಲ ಮಾಡ್ತಾರೆ, ನಿಮ್ ಕಡೆ ಮಾಡ್ತಾರೋ ಇಲ್ಲೋ ನಮಗೆ ಗೊತ್ತಿಲ್ಲ. ಸ್ತ್ರೀ ಶಕ್ತಿ ಸಂಘಗಳು ಈ ಹಣವನ್ನು ಉಪಯೋಗಿಸಿಕೊಂಡು ಅದನ್ನು ಫಂಡ್ ಮಾಡಿ ಅದರಿಂದ ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚಿಗೆ ಮಾಡಿದ್ದಾರೆ. ಇದನ್ನ ನೀವು ಟೀಕೆ ಮಾಡ್ತಿರಲ್ಲ, ಇದು ಸಾಮಾಜಿಕ ಭದ್ರತೆ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಮಹಿಳೆಯರ ಸಬಲೀಕರಣ ಇದನ್ನ ಯೋಚನೆ ಮಾಡ್ತಕ್ಕಂಥ ಕೆಲಸ ಮಾಡಿದಾರಲ್ಲ. ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ಲ. ಯೋಚನೆ ಮಾಡಿದ್ರೆ ಇನ್ನೂ ಬೇಕಾದಷ್ಟಿದೆ. ಆದ್ರೆ ಡೈರೆಕ್ಟ್ ಇಂಡೈರೆಕ್ಟ್ ಬೇಡ. ನಾನು ಕೊನೆಗೆ ಹೇಳ್ತೀನಿ, ಅದು ಡೈರೆಕ್ಟ್ ಇಂಡೈರೆಕ್ಟ್ ಬೇಡ. ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಇದೆ, ಸ್ವಲ್ಪ ಬೇಡಿಕೆ ಜಾಸ್ತಿ ಇದೆ. ಎಲ್ಲ ಶಾಸಕರದ್ದು ಬೇಡಿಕೆ ಜಾಸ್ತಿ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಸ್ವಲ್ಪ ನಮ್ಮಲ್ಲಿ ಏನ್ ಮಾಡಿದ್ರು, ಕಾಲೋನಿ ಡೆವಲಪ್ಮೆಂಟ್ಸ್ ಅಂತ ತಗೊಂಡು ಅವರ ವೈಯಕ್ತಿಕವಾದಂತ ಬದುಕಿಗೆ, ಅವರ ಆರ್ಥಿಕ ಉತ್ತೇಜನಕ್ಕೆ, ಅವರ ಸಾಮಾಜಿಕ ಬದುಕಿಗೆ ಈ ಹಣವನ್ನ 24.10% ಹಣವನ್ನ ಬಜೆಟ್ಟಿನ ಅಭಿವೃದ್ಧಿ ಹಣದಲ್ಲಿ ಇಟ್ಟಿದಾಗ ಅದು ಆಗಬೇಕಾಗಿತ್ತು. ಅದು ಎಲ್ಲೋ ಒಂದು ಕಡೆ ನಾವು ಅವರನ್ನೂ ಅಭಿವೃದ್ಧಿ ಪಡಿಸ್ತಕ್ಕಂಥ ದೃಷ್ಟಿನಲ್ಲಿ ಕಾನೂನಿ ಡೆವಲಪ್ಮೆಂಟ್ಸು ಅಲ್ಲಿ ಇಲ್ಲಿ ಹಣವನ್ನ ವಿನಿಯೋಗ ಮಾಡಿ ಇದರ ಬೇಡಿಕೆ ಜಾಸ್ತಿಯಾಗಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿರ್ಬೋದು. ಆದರೆ ನಾವು ಹೇಳ್ತೀವಿ ಮುಖ್ಯಮಂತ್ರಿಗಳಿಗೆ, ಇದಕ್ಕೆ ಸ್ವಲ್ಪ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ SCP TSPಗಳಿಗೆ ಹೆಚ್ಚಿನ ಹಣವನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ನಾವೇನು ಬರೀ ಹೊಗಳ ಕೆಲಸನೇ ಮಾಡಲ್ಲ. ಆಮೇಲೆ ಈ SCP TSP 2ರಲ್ಲಿ ಗಂಗಾ ಕಲ್ಯಾಣಗಳನ್ನ ಕೊರಿಸ್ತಾ ಇದ್ದಾರೆ. ನಾನು ಬಹಳ ದಿವಸದಿಂದ ಗಂಗಾ ಕಲ್ಯಾಣಗಳನ್ನು ಕೊರಿಸ್ಕೊಟ್ಟಿದ್ದೀವಿ. ಇವತ್ತು ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಗ್ರಾಜ್ಯುಯೇಟ್ಸ್ ಆ ತರಕಾರಿನ ಬೆಳೀತಾರೆ. ಆ ಗಂಗಾ ಕಲ್ಯಾಣದಿಂದ ಮೋಟರ್ ಸೈಕಲ್ ಅಲ್ಲಿ ನಮ್ಮಲ್ಲಿ ತರಕಾರಿ ಮಾರ್ಕೆಟ್ ಇದೆ. ಆ ಮಾರುಕಟ್ಟೆಗೆ ಮೋಟರ್ ಸೈಕಲ್ ಅಲ್ಲಿ ತರಕಾರಿ ಬರ್ತಾರೆ. ನನಗೇನ್ ಗೊತ್ತಾಯ್ತಿದ್ದು ಅಂದ್ರೆ, ನಮ್ಮನೇಲಿ ಹಬ್ಬಗಳಾದಾಗ ನಮ್ಮನೆಗೆ ಒಂದು ಟ್ರ್ಯಾಕ್ಟರ್ನಷ್ಟು ತರಕಾರಿ ಬರುತ್ತೆ. ಹೆಂಗಪ್ಪ ಅಂದ್ರೆ, ಅಣ್ಣ ನೀನ್ ಬೋರ್ ಕೊಟ್ಟಿದ್ದಲ್ಲ, ಆ ಬೋರಲ್ಲಿ ನಾನು ತರಕಾರಿ ಬೆಳೆದಿದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಇಟ್ಟು ಹೋಗ್ತಾರೆ. ಆದ್ರಿಂದ ನಾನು ನೋಡಿದೆ, ಇದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಇನ್ನೂ ಕೊಡಬೇಕು. ಅನ್ಎಂಪ್ಲಾಯ್ಮೆಂಟ್ ಗ್ರಾಜ್ಯುಯೇಟ್ಸ್ ಅವ್ರಿಗೇನಾಗಿದೆ, ಬಾರೆ ಮೇಲೆ 4 ಎಕರೆ 3 ಎಕರೆ ಜಮೀನು ಕೊಟ್ಟಿದ್ದಾರೆ SC ST ಸಮಾಜದವರಿಗೆ. ಅಲ್ಲಿ ನೀರು ಬೀಳ್ತಾ ಇದೆ. ಇವತ್ತು ಅಲ್ಲಿಗೆ ಗಂಗಾ ಕಲ್ಯಾಣಗಳನ್ನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಡೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಮನಸ್ಸು ಮಾಡಬೇಕು ಅಂತಕ್ಕಂಥದ್ದನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಸಾರಿಗೆ ಇಲಾಖೆ ನಡೀತಾ ಇದೆ. ಅದರಲ್ಲಿ ನಾವು ಸ್ತ್ರೀ ಶಕ್ತಿ ಅಂತಕ್ಕಂಥ ಒಂದು ಯೋಜನೆಯನ್ನ ಕೊಟ್ಟಿದ್ದೇವೆ. ಸ್ತ್ರೀ ಶಕ್ತಿ ಯೋಜನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮೂಲನಲ್ಲೂ ಬಸ್ನಲ್ಲಿ ತಿರುಗಾಟ ಮಾಡಬಹುದು ಫ್ರೀಯಾಗಿ ಅಂತ ಮಾಡಿದ್ವಿ. ಈ ಸ್ತ್ರೀ ಶಕ್ತಿ ಯೋಜನೆಯಿಂದ ನಾನು ಹೇಳ್ತೇನೆ, ಇವತ್ತು ಬೆಂಗಳೂರಿಗೆ ಕೆಲಸಕ್ಕೆ ಹೆಣ್ಣು ಮಕ್ಕಳು ಜಾಸ್ತಿ ಬರ್ತಾ ಇದ್ದಾರೆ. ಕಾರಣ ಯಾಕೆ ಅಂದ್ರೆ, ಅವರು ಎಲ್ಲರೂ ಅವ್ರಿಗೇನು ಫ್ಯಾಕ್ಟ್ರಿನಲ್ಲಿ ಕೆಲಸ, ಅದ್ರ ಜೊತೆಗೆ ಮನೆ ಕೆಲಸ. ಯಾರ್ದೋ ಒಬ್ಬ ಶ್ರೀಮಂತರ ಮನೇಲಿ ಕೆಲಸ ಮಾಡಿದ್ರೆ 20,000 ರೂಪಾಯಿ ಕೊಡ್ತಾರೆ.
ಬಟ್ ಅವ್ರಿಗೆ ಅಲ್ಲಿ ಉಳಿಯಕ್ ಜಾಗ ಇರಲ್ಲ. ಅದರಿಂದ ಹಳ್ಳಿಗಾಡಿನಲ್ಲಿ ಮನೆ ಮಾಡ್ಕೋತಾರೆ. ಆ ಮಾಗಡಿ ಸೈಡಲ್ಲೋ ಈ ಕಡೆ ನೆಲಮಂಗಲ ಸೈಡಲ್ಲೋ ಹೋಗಿ ಹಳ್ಳಿ ಅಲ್ಲಿ 2,000ದಿಂದ 3,000 ರೂಪಾಯಿ ಬಾಡಿಗೆ ಸಿಗ್ತವೆ. ಬಸ್ ಫ್ರೀ ಅಂತ ನನಗೆ ಹೇಳ್ತಾರೆ ಅವರು. ಅಣ್ಣ ನಮಗೆ ಬಸ್ಸಿಂದು ದುಡ್ಡು ಉಳಿತೈತೆ, ಹಿಂದೆ ನಾನು 15,000 ರೂಪಾಯಿ ಕೊಡೋರು ನನಗೆ 5,000 ರೂಪಾಯಿ ಉಳಿತಿರ್ಲಿಲ್ಲ, ಇವತ್ತು ಅವ್ರು ಕೊಟ್ಟು 15,000 ನನಗೆ ಉಳಿತಾಯ್ತಣ್ಣ, ಬಸ್ ಚಾರ್ಜ್ ಕೊಡ್ತಾ ಇಲ್ಲ ಅಂತ ಹೇಳಿ ಇವತ್ತು ಊರೂರಲ್ಲಿ 50 ಜನ 100 ಜನ 200 ಜನ ಮಹಿಳೆಯರು ಬೆಂಗಳೂರು ತುಂಬಾ ಎಲ್ಲ ಕೆಲಸಕ್ಕೆ ಬರ್ತಾ ಇದ್ದಾರೆ. ಇವತ್ತು ಕೆಲಸಕ್ಕೆ ಮಹಿಳೆಯರು ದುಡಿಯತಕ್ಕಂಥ ಶಕ್ತಿಯನ್ನ ಉಪಯೋಗಿಸ್ಕೊಂಡಿದ್ದಾರೆ. ಬರೀ ಇದಕ್ಕೊಂದಕ್ಕೆ ಬೆಂಗಳೂರಿಗೆ ಇದಕ್ಕೆ ತಿರ್ಕೊಂಡಿಲ್ಲ, ಅವರು ಬೆಂಗಳೂರಿನಲ್ಲೇ ಬಂದು ದುಡಿತಾ ಇದ್ದಾರೆ. ಗಾರ್ಮೆಂಟ್ಸ್ ಅಲ್ಲಿ ಕೂಡ ಸಂಬಳ ಸಾಕಾಗ್ತಿರ್ಲಿಲ್ಲ, ಇವತ್ತು ಪ್ರತಿಯೊಬ್ರು ಬಸ್ ಚಾರ್ಜ್ ಫ್ರೀ ಅಂತೇಳಿ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದಾರೆ, ಎಲ್ಲ ಫ್ಯಾಕ್ಟರಿಗಳಿಗೆ ಹೋಗ್ತಾ ಇದ್ದಾರೆ. ಹಳ್ಳಿಗಾಡಿನಿಂದ ಜನ ಮಹಿಳೆಯರು ಹರಿದು ಬರ್ತಾ ಇದ್ದಾರೆ ನಗರಕ್ಕೆ, ಜಿಲ್ಲಾ ಕೇಂದ್ರಕ್ಕೆ, ಬೆಳಗಾಂನಂತ ದೊಡ್ಡ ಕೇಂದ್ರಕ್ಕೆ, ಎಲ್ಲ ಕೇಂದ್ರಗಳಲ್ಲಿ ಇವತ್ತು ಮಹಿಳೆಯರು ಆ ಸಂಸಾರವನ್ನ ಸಾಕ್ತಕ್ಕಂತ ಮಟ್ಟಕ್ಕೆ ಬಂದಿದ್ದಾರೆ. ನಾನು ಲಕ್ಷಾಂತರ ಸಾವಿರಾರು ಕುಟುಂಬಗಳನ್ನು ತೋರಿಸಬಲ್ಲೆ ಇವತ್ತು. ಇದನ್ನ ನೀವು ಟೀಕೆ ಮಾಡ್ತಿರಲ್ಲ, ಯಾಕೆ ಮಾಡ್ತೀರಿ? ಮಾಡಬಾರ್ದು. ಸ್ತ್ರೀ ಶಕ್ತಿ ನಿಜವಾಗಲೂ ಈ ರಾಜ್ಯದ ಉನ್ನತಿಗೆ ಮತ್ತು ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಗೆ ಒಂದು ಉತ್ತಮವಾದಂತ ಯೋಜನೆ ಅಂತ ನಾನು ಸಮರ್ಥನೆ ಮಾಡ್ತೀನಿ. ನನಗೆ ಈ ಮಟ್ಟಕ್ಕಾಗತ್ತೆ ಅಂತ ಗೊತ್ತಿರಲಿಲ್ಲ. ಪ್ರತಿಯೊಬ್ಬ ಮಹಿಳೆಯರು ಇವತ್ತು ನೌಕರಿನ ಹುಡುಕಿಕೊಂಡು ಬೆಂಗಳೂರಿಗೆ ಜಿಲ್ಲಾ ಕೇಂದ್ರಗಳಿಗೆ ಬರೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ವಾರಕ್ಕೊಂದ್ಸಾರಿ ಭಾನುವಾರ ರಜಾ, ವಾರಕ್ಕೊಂದ್ಸಾರಿ ಊರಿಗೆ ಹೋಗ್ತಾರೆ, ಮಕ್ಕಳು ಮರಿ ನೋಡ್ತಿದ್ದಾರೆ. 10 ನಿಮಿಷ ಟೈಮ್ ಕೊಡಿ ಸಾಕು. ಮಕ್ಕಳು ಮರಿಯನ್ನ ಕೊಡ್ಬೇಕಲ್ಲ ನೀವು. ನಾನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವರು ವಿರೋಧ ಪಕ್ಷದ ನಾಯಕರು ಮಾತಾಡಿದ್ಮೇಲೆ ನನಗೆ ಕೊಟ್ಟಿದ್ದಾರೆ, ನಾನು ಮಾತಾಡ್ತಾ ಇದ್ದೀನಿ. ನಾನು ನಮ್ಮ ಪಕ್ಷದ ವತಿಯಿಂದ ಮಾತನಾಡ್ತಾ ಇದ್ದೀನಿ. ಅದು ಮುಗಿದ ಮೇಲೆ ನೀವು ಯಾರಾದ್ರೂ ಕೇಳಿ ತಗೊಂಡು ಮಾತಾಡಿರಂತೆ. ಸ್ವಲ್ಪ ನನ್ನ ಇನ್ನೊಂದು 2-3 ಸಬ್ಜೆಕ್ಟ್ ಇದಾವೆ, ಮಾಡೋ ಒತ್ತಾಡೋವರೆಗೂ ನಾನೇನು ಇಲ್ಲೇನು ಇದು ಮಾತಾಡ್ತಾ ಇಲ್ಲ. ಇದರಿಂದ ಗ್ಯಾರಂಟಿಯಿಂದ ಏನೋ ಆಗೋಗ್ಬಿಟ್ಟಿದೆ ದೇಶ ಅಂತೇಳಿ ಪ್ರಚಾರ ಕೊಡ್ತಾರಲ್ಲ, ಈ 3ರಿಂದ ಏನ್ ಆಗ್ತಾ ಇದೆ ಅನ್ನೋದನ್ನ ನಾನು ಹೇಳಿದ್ದೀನಿ. ಮಹಿಳಾ ಶಕ್ತಿ ಇವತ್ತು ಸ್ವಾವಲಂಬಿಗಳಾಗಿ ಹಳ್ಳಿಗಳಿಂದ ನಗರಕ್ಕೆ ಬಂದು ತನ್ನ ಸಂಸಾರವನ್ನ ಸಾಕ್ತೀವಿ ಅನ್ನೋ ಚೈತನ್ಯ ಬಂದಿದೆ. ಇವತ್ತಿನ ದಿವಸ ಸರ್ವೆ ಮಾಡಿಸಿ, ನೀವು ಬೆಂಗಳೂರಿನಲ್ಲಿ ಮಾಡಿಸಿ, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಎಲ್ಲ ಕಡೆ ಸರ್ವೆ ಮಾಡಿಸಿ ಜನ ಬಂದಿದ್ದಾರೆ. ಮನೆ ಸಭಾಧ್ಯಕ್ಷರೇ, ಶಿವಲಿಂಗೇಗೌಡರು ಜೆಡಿಎಸ್ ನಲ್ಲಿ ಇದ್ದಾಗ ಅದ್ಭುತವಾಗಿ ಭಾಷಣ ಮಾಡಿ ಎಲ್ಲ ತರ್ತೀವಿ. ಈಗ ಅದು ನಮಗೂ ಕೊಡಿ, ಅದಕ್ಕೊಂದು 60 ಗಂಟೆ ಬೇಕು. ಅವ್ರು ಏನೇನ್ ಮಾತಾಡಿದ್ರು ಜೆಡಿಎಸ್ ಶಾಸಕರಾಗಿದ್ದಾಗ ಕಾಂಗ್ರೆಸ್ ನೀನ್ ಕೆಜಿಪಿ ಹೋಯ್ತಿಗೆ ಏನಪ್ಪ ಭಾಷಣ ಮಾಡುತ್ತೆ? ಹೋಗಿಲ್ಲ, ಹೋಯ್ದೆ ವರ್ಷ ದಿವಸ ಆಮೇಲೆ ಬಿಟ್ಟೆ, ಖಂಡಿತ ಹೋಗಿಲ್ಲ. ಆಮೇಲೆ ಇವತ್ತು ಅಂತರ್ಜಲ ಸ್ವಲ್ಪ ಮಟ್ಟಿಗೆ ಮಳೆ ಆಗಿ ಅಂತರ್ಜಲ ಹೆಚ್ಚಿದೆ. ಇದಕ್ಕೆ ನಮಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಇಂಧನ, ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿಗೆ ನಾವು ಎಷ್ಟು ಬಂಡವಾಳ ಕೊಡ್ತೀವೋ ಆಗ ನಿರುದ್ಯೋಗಿಗಳಿಗೆ, ನಿರುದ್ಯೋಗಿ ಪದವೀಧರರಿಗೆ, ರೈತರಿಗೆ, ಎಲ್ಲಾ ರೈತರಿಗೆ ನಾವು ಕೆಲಸ ಕೊಟ್ಟಂಗಾಗುತ್ತೆ. ವಿದ್ಯುತ್ ಶಕ್ತಿ ಇಲ್ದಲೆ ನಮ್ಮ ಮಾಟ ನಡೆಯಲ್ಲ. ವಿದ್ಯುತ್ ಶಕ್ತಿಗೆ ಇವತ್ತು ಎಷ್ಟು 1000 ಕೋಟಿ ಕೊಟ್ಟರು ಸ್ವಾಮಿ, ನಾನು ಅದೆಲ್ಲ ಹೇಳಕ್ ಹೋಗಲ್ಲ. ಎಷ್ಟು 1000 ಕೋಟಿ ಕೊಟ್ಟಿದ್ದಾರೆ. ಇವತ್ತು ನನ್ನ ಕ್ಷೇತ್ರಕ್ಕೆ ನಂದನ್ನೇ ನಾನು ಉದಾಹರಣೆ ಕೊಡ್ತೀನಿ. 100 ಮೆಗಾವಾಟ್ ಬೇಕಾಯಿತು, 53 ಮೆಗಾವಾಟ್ 3 ಗಂಟೆ ಸ್ಲೋ ಡೌನ್ ಇತ್ತು. ಇವತ್ತು ಎಷ್ಟು ಜನ ಇದು ಮಾಡ್ತಾ ಇದಾರೆ ಗೊತ್ತಾ? ನಮ್ದು 100 ಮೆಗಾವಾಟ್ನ ಕುಸುಮ್ ಸಿ ನಲ್ಲಿ ತಗೊಬಂದು ಇವತ್ತು ನಮ್ಮ ಜನಕ್ಕೆ ಕೊಟ್ಟಿದ್ದಾರೆ. ಕುಸುಮ್ ಸಿ ಇದು ಸುಲಭದ? ಇವತ್ತು ವಿದ್ಯುತ್ ಶಕ್ತಿಯಲ್ಲಿ ನಾವು ಸ್ವಾವಲಂಬಿಗಳಾಗ್ತಾ ಇದೀವಿ. ಎಷ್ಟು ಸೋಲಾರ್ ಪ್ಲಾಂಟ್ ಗಳನ್ನ ಮಾಡಿ ಇವತ್ತು ನಾವು ಉದ್ಧಾರ ಆಗ್ತಾ ಇದೀವಿ ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ